ಈಗಿನ ಕಾಲದ ಹುಡುಗಿಯರೇ ಹಾಗೆ. ಮದುವೆಯಾಗೋ ಹುಡುಗನಿಗೆ ಒಂದು ಬಾಡಿ ಇರಬೇಕು, ಇಲ್ಲ ಅಂದ್ರೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರಬೇಕು. ಎರಡು ಬೇರೆ ಬೇರೆಯವರ ಹತ್ರ ಇದ್ರೂ ಪರವಾಗಿಲ್ಲ, ಇಬ್ಬರ ಹತ್ರನೂ ಮಲಗಿ ಮಜಾ ಉಡಾಯಿಸಿ ಬಿಡ್ತಾರೆ. ಇದೇ ರೀತಿ ಇಲ್ಲೊಬ್ಳು ಮದನಾರಿ ಕೂಡ ಸದ್ಯಕ್ಕೆ ತಾಳಿ ಕಟ್ಟಿದ್ದ ಗಂಡನಿಗೆ ಗೋಲಿ ಹೊಡೆದು ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ. ನಿತೇಶ್ ಹಾಗೂ ರಂಜಿತಾ ಅನ್ನೋರು ಕಳೆದ ಕೆಲವು ದಿನಗಳಿಂದ ಒಂದು ಜಿಮ್ ನಲ್ಲಿ ಕೆಲಸ ಮಾಡ್ತಿದ್ರು. ಇದರಿಂದ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಇಲ್ಲಿಂದ ಇವರಿಬ್ರು ಲವ್ ಮಾಡೋಕೆ ಶುರು ಮಾಡಿದ್ರು. ನಂತರ ಇಬ್ರು ಮದುವೆ ಕೂಡ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಆದ್ರೆ ಇವರ ಮದುವೆಗೆ ದೊಡ್ಡವರು ಒಪ್ಪದೆ ಇದ್ದಾಗ ಎರಡೂ ಮನೆಯವರನ್ನ ಒಪ್ಪಿಸಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನ ಆಗಿದ್ರು. ಮದುವೆ ಬಳಿಕ ನಿತೇಶ್ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ರಿಂದ ಈತನಿಗೆ ಬರೋ ಸಂಬಳ ಸಾಕಾಗ್ತಾ ಇರ್ಲಿಲ್ಲ. ಮದುವೆಯಾದ ಮೇಲೆ ಸಂಸಾರವನ್ನ ನಿಭಾಯಿಸೋಕೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ನಿತೇಶ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇತ್ತ ರಂಜಿತಾ ಕೂಡ ಕೆಲಸ ಮಾಡ್ತಿದ್ಲು. ಈವರೆಗೂ ಇವರ ಜೀವನ ಚೆನ್ನಾಗೇ ಸಾಗಿತ್ತು. ಆದ್ರೆ ಇಲ್ಲೇ ನಿತೇಶ್ ಒಂದು ಎಡವಟ್ಟು ಮಾಡ್ಕೊಂಡಿದ್ದ. ತನ್ನ ಹೆಂಡತಿಗೆ ಮನೆಯಿಂದ ಕೆಲಸದ ಜಾಗಕ್ಕೆ ಓಡಾಡೋಕೆ ದೂರವಾಗುತ್ತೆ ಅಂತ ರಂಜಿತಾ ಕೆಲಸ ಮಾಡ್ತಿದ್ದ ಜಾಗದ ಹತ್ರನೇ ಮನೆ ಮಾಡಬೇಕು ಅಂತ ನಿತೇಶ್ ಅನ್ಕೊಂಡಿದ್ದ. ಆಗ ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ನವೀನ್ ಅನ್ನೋನು ನಿತೇಶ್ಗೆ ಪರಿಚಯವಾಗಿದ್ದ. ಇವರಿಬ್ರು ಒಂದೇ ವರ್ಷದಲ್ಲಿ ಪ್ರಾಣ ಸ್ನೇಹಿತರಾಗಿ ಹೋಗಿದ್ರು. ಈ ವಿಚಾರವನ್ನ ನಿತೇಶ್ ನವೀನ್ ಹತ್ರ ಹೇಳ್ತಿದ್ದಂತೆ ನವೀನ್ ತನ್ನ ಮನೆಯಲ್ಲೇ ಬಂದು ಬಾಡಿಗೆಗೆ ಇರುವಂತೆ ಹೇಳಿದ್ದ. ಅಲ್ಲಿ ಇಲ್ಲಿ ಯಾಕೆ ಇರ್ತೀಯ, ನಮ್ಮ ಮನೆಗೆ ಬಾಡಿಗೆಗೆ ಬಂದ್ಬಿಡು, ಬಾಡಿಗೆ ಕೂಡ ಕಡಿಮೆ ತಗೊಳ್ತೀನಿ, ಅಡ್ವಾನ್ಸ್ ಕೂಡ ಕಡಿಮೆ ಕೊಡು ಅಂತ ನವೀನ್ ಹೇಳಿದ್ದ. ಇದರಿಂದ ನಿತೇಶ್ ಹಾಗೂ ರಂಜಿತಾ ಕೂಡ ಒಪ್ಕೊಂಡು ನವೀನ್ ಮನೆಗೆ ಬಾಡಿಗೆಗೆ ಬಂದಿದ್ರು. ನಿತೇಶ್ ಇಲ್ಲೇ ದೊಡ್ಡ ಬಕರ ಆಗಿ ಹೋಗಿದ್ದ. ಯಾಕಂದ್ರೆ ಸ್ನೇಹಿತ ನಿತೇಶ್ ಮನೆಗೆ ಬಂದು ಹೋಗ್ತಿದ್ದ ಕ್ರಮದಲ್ಲೇ ನವೀನ್ ಹಾಗೂ ರಂಜಿತಾ ಕಣ್ಣೋಟದಲ್ಲೇ ಪರಿಚಯವನ್ನ ಶುರು ಮಾಡ್ಕೊಂಡಿದ್ರು. ಹೀಗೆ ಪರಿಚಯವಾದ ನವೀನ್ ಹಾಗೂ ರಂಜಿತಾ ಸೀಕ್ರೆಟ್ ಆಗಿ ತಮ್ಮ ಅಕ್ರಮ ಸಂಬಂಧವನ್ನ ಶುರು ಮಾಡ್ಕೊಂಡಿದ್ರು. ಅದನ್ನ ಮುಂದುವರೆಸೋಕೆ ಅಂತಾನೆ ನವೀನ್ ತನ್ನ ಮನೆಯಲ್ಲೇ ಬಂದು ಬಾಡಿಗೆಗೆ ಇರುವಂತೆ ಹೇಳಿದ್ದ. ಆದ್ರೆ ಇದು ಗೊತ್ತಾಗದೆ ನಿತೇಶ್ ನವೀನ್ ಮನೆಗೆ ಬಾಡಿಗೆಗೆ ಬಂದಿದ್ದ. ಗಂಡ ಬಾಡಿ ಬಿಲ್ಡರ್ ಆದ್ರೂ ಕೂಡ ರಂಜಿತಾ ಇವನನ್ನ ಬಿಟ್ಟು ಆಸ್ತಿ ಇರೋ ನವೀನ್ ಜೊತೆ ನವರಂಧ್ರಗಳಲ್ಲೂ ಸುಖವನ್ನ ಅನುಭವಿಸೋಕೆ ಶುರು ಮಾಡಿದ್ಲು. ನವೀನ್ ಹತ್ರ ಒಳ್ಳೆ ದುಡ್ಡಿದ್ದು ಇವನ ಜೊತೆನೆ ಸೆಟ್ಲ್ ಆಗ್ಬೇಕು ಅಂತ ರಂಜಿತಾ ನಿರ್ಧರಿಸಿದ್ಲು. ಮದುವೆಯಾದ ಬಳಿಕ ದುಡ್ಡಿರೋ ನವೀನನ ಜೊತೆ ಸೇರ್ಕೊಂಡು ರಸದಾರೆ ಹರಿಸೋಕೆ ಶುರು ಮಾಡಿದ್ಲು. ನವೀನ್ ಹತ್ರ ಇದ್ದ ನೋಟುಗಳನ್ನ ನೋಡಿ ರಂಜಿತಾ ಇವಳ ದೇಹವನ್ನ ಧಾರೆ ಎರಿಯೋಕೆ ಶುರು ಮಾಡಿದ್ಲು. ಆದ್ರೆ ಇಷ್ಟೆಲ್ಲ ನಡೀತಿದ್ರು ನಿತೀಶ್ ತನ್ನ ಹೆಂಡತಿ ಹಾಗೂ ಸ್ನೇಹಿತನ ನಡುವೆ ಇದ್ದ ಅಕ್ರಮ ಸಂಬಂಧವನ್ನ ಕಂಡು ಹಿಡಿಯದೆ ಹೋಗಿದ್ದ. ಇಲ್ಲಿ ನಿತೀಶ್ ತನ್ನ ಹೆಂಡತಿ ಮೇಲೆ ನಂಬಿಕೆ ಇಟ್ಟಿದ್ದ. ಅಲ್ಲದೆ ತನ್ನ ಸ್ನೇಹಿತನ ಹಾಗೂ ತನ್ನ ಸ್ನೇಹದ ಮೇಲೂ ನಂಬಿಕೆಯನ್ನಿಟ್ಟಿದ್ರಿಂದ ಇವನು ಯಾರನ್ನು ಅನುಮಾನಿಸೋಕೆ ಹೋಗಿರ್ಲಿಲ್ಲ. ಅಲ್ಲದೆ ನವೀನ್ ತನ್ನ ಹೆಂಡತಿಯನ್ನೇ ಬುಟ್ಟಿಗೆ ಬೀಳಿಸಿಕೊಂಡು ಇವಳ ಜೊತೆನೆ ಪಲ್ಲಂಗವೇರ್ತಾನೆ ಅಂತಾನು ನಿತೀಶ್ ಊಹಿಸಿರ್ಲಿಲ್ಲ. ಹೀಗೆ ಹೆಂಡತಿ ರಂಜಿತಾ ಹಾಗೂ ಸ್ನೇಹಿತ ನವೀನ್ ಸೇರ್ಕೊಂಡು ನಿತೀಶ್ನ ಯಾಮಾರಿಸ್ತಾ ಬಂದಿದ್ರು. ನವೀನ್ ಮನೆಗೆ ರಂಜಿತಾ ಏನೋ ಒಂದು ನೆಪ ಇಟ್ಕೊಂಡು ಹೋಗಿ ಬರ್ತಿದ್ಲು. ಗಂಟೆಗಟ್ಲೆ ಇವನ ಮನೆಯಲ್ಲೇ ಕೂತು ಮಾತನಾಡಿ ಬರ್ತಿದ್ಲು. ನವೀನ್ ಕೂಡ ನಿತೀಶ್ ಇಲ್ಲದ ಟೈಮ್ ನೋಡ್ಕೊಂಡು ರಂಜಿತಾ ಮನೆಗೆ ಬಂದು ಇವಳ ಮನವನ್ನ ರಂಜಿಸಿ ಹೋಗ್ತಿದ್ದ. ಹೀಗೆ ಗಂಡನ ಕಣ್ಣು ತಪ್ಪಿಸಿ ರಂಜಿತಾ ನವೀನ್ ಜೊತೆ ರಂಗಿನಾಟವನ್ನ ಹಗಲು ರಾತ್ರಿ ನಡೆಸ್ತಿದ್ಲು. ಆದ್ರೆ ಹಾದರ ಹಾಗೂ ಹೂಸು ಹೆಚ್ಚು ಹೊತ್ತು ಬಚ್ಚಿಟ್ಕೊಳ್ಳೋಕೆ ಆಗೋದಿಲ್ಲ. ಹೀಗಾಗಿನೇ ಒಂದು ದಿನ ತನ್ನ ಹೆಂಡತಿ ರಂಜಿತಾಳ ರಸಧಾರೆಯ ಆಟಗಳು ಕೂಡ ಗಂಡ ನಿತೀಶ್ ಕಣ್ಣಿಗೆ ಬಿದ್ದಿತ್ತು. ಒಂದು ದಿನ ನಿತೇಶ್ ಆಫೀಸಿಂದ ಮನೆಗೆ ಬರ್ತಿದ್ದಂತೆ ನವೀನ್ ಹಾಗೂ ರಂಜಿತಾ ಟೆರೆಸ್ ಮೇಲೆ ನಿಂತು ಮಾತನಾಡ್ತಿದ್ರು. ಆಗ ಇವರನ್ನ ನೋಡಿದ ನಿತೇಶ್ ಇವರ ಮೇಲೆ ಅನುಮಾನಗೊಂಡಿದ್ದ. ಇಲ್ಲೇ ನಿತೇಶ್ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿದ್ದ. ತನ್ನ ಹೆಂಡತಿ ಫೋನ್ ನಲ್ಲಿ ನವೀನ್ ನಂಬರ್ನ ಹುಡುಕಿದಾಗ ಅದು ರಾಣಿ ಅನ್ನೋ ಹೆಸರಿನಲ್ಲಿ ಸೇವ್ ಆಗಿತ್ತು. ಇದರಿಂದ ಕೆರಳಿದ ನಿತೇಶ್ ತನ್ನ ಹೆಂಡತಿಯನ್ನ ತರಾಟೆಗೆ ತಗೊಂಡಿದ್ದ. ಆದ್ರೆ ಇಲ್ಲೇ ರಂಜಿತಾ ನಾಟಕವಾಡೋಕೆ ಶುರು ಮಾಡಿದ್ಲು. ನವೀನ್ ನನಗೆ ಅಣ್ಣನಿದ್ದಂತೆ, ನಮ್ಮಿಬ್ಬರ ನಡುವಿನ ಬಂಧವನ್ನ ನೀನು ಅನುಮಾನ ಪಡ್ತೀಯಾ ಅಂತ ರಂಜಿತಾ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಆದ್ರೆ ಅವನು ನಿನಗೆ ಅಣ್ಣನಾಗಿದ್ರೆ ಅಣ್ಣ ಅಂತ ನಂಬರ್ನ ಸೇವ್ ಮಾಡ್ಕೋಬೇಕಿತ್ತು, ಅದನ್ನ ಬಿಟ್ಟು ಹುಡುಗಿಯರ ಹೆಸರಲ್ಲಿ ಯಾಕೆ ಫೋನ್ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀಯಾ ಅಂತ ನಿತೇಶ್ ಹೆಂಡತಿಯನ್ನ ಕೇಳಿದ್ದ. ಅಲ್ಲದೆ ನಾನು ಅವನ ನಂಬರ್ನ ನಿನಗೆ ಕೊಟ್ಟಿಲ್ಲ, ನೀನು ಹೇಗೆ ಅವನ ನಂಬರ್ನ ತಗೊಂಡೆ ಅಂತಾನು ಹೆಂಡತಿಯನ್ನ ಪ್ರಶ್ನಿಸಿದ್ದ. ಅಂದು ಇವರಿಬ್ಬರ ನಡುವೆ ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು. ಈ ಘಟನೆ ಬಳಿಕ ನಿತೇಶ್ ನವೀನ್ ಮನೆಯನ್ನ ಖಾಲಿ ಮಾಡಿಕೊಂಡು ಬನಶಂಕರಿಗೆ ಶಿಫ್ಟ್ ಆಗಿದ್ದ.
ಅಲ್ಲದೆ ತನ್ನ ಹೆಂಡತಿ ಜೊತೆ ಇನ್ನೊಂದು ಸಲ ಸಲುಗೆಯಿಂದ ಇದ್ರೆ ಸರಿ ಹೋಗೋದಿಲ್ಲ ಅಂತ ನವೀನ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ತನ್ನ ಹೆಂಡತಿ ಫೋನ್ ನಲ್ಲಿದ್ದ ಇವಳ ಪ್ರಿಯಕರನ ನಂಬರ್ನ ಕೂಡ ಡಿಲೀಟ್ ಮಾಡಿದ್ದ. ಆದ್ರೆ ಅಷ್ಟರಲ್ಲಾಗ್ಲೇ ರಂಜಿತಾ ತನ್ನ ಪ್ರಿಯಕರನ ಫೋನ್ ನಂಬರ್ನ ತನ್ನ ಎದೆಗೂಡಿನ ಮಧ್ಯೆ ಟ್ಯಾಟೂ ಹಾಕಿಸಿಕೊಂಡಷ್ಟು ಕಂಠಪಾಠ ಮಾಡಿಬಿಟ್ಟಿದ್ಲು. ಇವಳ ಎದೆ ಬಗೆದ್ರು ಸಹ ಇವಳ ಪ್ರಿಯಕರನ ಫೋನ್ ನಂಬರೇ ಕಾಣಿಸ್ತಿತ್ತು. ಇದರಿಂದ ರಂಜಿತಾ ತನ್ನ ಪ್ರಿಯಕರನಿಗೆ ಫೋನ್ ಮಾಡೋದನ್ನ ಬಿಟ್ಟಿರ್ಲಿಲ್ಲ. ಕೊನೆಗೆ ಇವನ ಜೊತೆನೆ ಸೆಟ್ಲ್ ಆಗ್ಬೇಕು ಅಂತ ಇವಳು ನಿರ್ಧರಿಸಿದ್ಲು. ಯಾಕಂದ್ರೆ ನವೀನ್ಗೆ ಬೆಂಗಳೂರಲ್ಲಿ ಸ್ವಂತ ಮನೆ ಇತ್ತು, ಬಾಡಿಗೆ ದುಡ್ಡು ಕೂಡ ಕೈ ತುಂಬಾ ಬರ್ತಿತ್ತು. ಹೀಗಾಗಿ ತಿಂಗಳ ಸಂಬಳಕ್ಕೆ ಯಾರ ಹತ್ರನೂ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಅಂತ ರಂಜಿತಾ ನಿರ್ಧರಿಸಿದ್ಲು. ಅಂದಿನಿಂದ ಗಂಡ ಇವಳ ಕಾಮದಾಟಕ್ಕೆ ಎಷ್ಟೇ ಕಡಿವಾಣ ಹಾಕಿದ್ರು ಇವಳು ಮಾತ್ರ ಪ್ರಿಯಕರನ ಜೊತೆ ಪವಡಿಸೋದನ್ನ ಬಿಟ್ಟಿರ್ಲಿಲ್ಲ. ಹೀಗೆ ರಂಜಿತಾ ಎರಡನೇ ಸಲ ತನ್ನ ಎರಡನೇ ಪ್ರಿಯಕರನ ಜೊತೆ ಡೀಪ್ ಆಗಿ ಲವ್ ಅಲ್ಲಿ ಬಿದ್ದು ಮುಳುಗಿ ಹೋಗಿದ್ಲು. ಕಳೆದ ತಿಂಗಳ ಏಪ್ರಿಲ್ 5ರಂದು ನಿತೀಶ್ ಹಾಗೂ ರಂಜಿತಾ ಆಫೀಸ್ಗೆ ಹೋಗಿದ್ರು. ನಿತೀಶ್ ನವೀನ್ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಕೆಲಸ ಮುಂದುವರೆಸಿದ್ದ. ಕೆಲಸವನ್ನ ಬದಲಾಯಿಸಬೇಕು ಅಂತ ಕೂಡ ಅನ್ಕೊಂಡಿದ್ದ. ಯಾಕಂದ್ರೆ ನಿತೀಶ್ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲೂ ತನ್ನ ಹೆಂಡತಿ ಹಾಗೂ ನವೀನ್ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಾಗಿ ಹೋಗಿತ್ತು. ಇದರಿಂದ ನಿತೀಶ್ಗೆ ಮರ್ಯಾದೆ ಹೋದಂತಾಗಿತ್ತು. ಆದ್ರೆ ಏಪ್ರಿಲ್ 5ರಂದು ನವೀನ್ ಆಫೀಸ್ಗೆ ಲೀವ್ ಹಾಕಿದಾನೆ ಅನ್ನೋದು ನಿತೀಶ್ಗೆ ಗೊತ್ತಾಗಿತ್ತು. ಅದು ಮಾಮೂಲಿ ಅಂತಾನು ನಿತೀಶ್ ಅನ್ಕೊಂಡಿದ್ದ. ಅದೇ ಟೈಮಲ್ಲಿ ನಿತೀಶ್ ತನ್ನ ಹೆಂಡತಿ ರಂಜಿತಾಗೆ ಫೋನ್ ಮಾಡಿದ್ರೆ ಇವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇದರಿಂದ ಕಂಗಾಲಾದ ನಿತೀಶ್ ತನ್ನ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಮೂಲಕ ನವೀನ್ಗೆ ಫೋನ್ ಮಾಡಿಸಿದ್ದ. ಆಗ ಅವನ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇಲ್ಲೇ ಏನೋ ಎಡವಟ್ಟಾಗಿದೆ ಅಂತ ಭಾವಿಸಿದ್ದ ನಿತೀಶ್ ರಂಜಿತಾ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ತನ್ನ ಹೆಂಡತಿ ಬಗ್ಗೆ ವಿಚಾರಿಸಿದ್ದ. ಆಗ ರಂಜಿತಾ ಜೊತೆ ಕೆಲಸ ಮಾಡ್ತಿದ್ದವರು ಅವಳು ಹುಷಾರಿಲ್ಲ ಅಂತ ಹೇಳಿ ಬೆಳಗ್ಗೆ ಬಂದವಳು ಹಾಗೇನೆ ಹೊರಟು ಹೋದ್ಲು ಅಂತ ಹೇಳಿದ್ರು. ಆಗ ತಕ್ಷಣ ನಿತೀಶ್ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿದ್ದ ಬಟ್ಟೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ರಂಜಿತಾ ಬಟ್ಟೆ ಕೂಡ ಕಾಣಿಸ್ತಿರ್ಲಿಲ್ಲ, ಜೊತೆಗೆ ಒಡವೆ ಕೂಡ ಮಿಸ್ ಆಗಿತ್ತು. ಆಗ ನಿತೀಶ್ ತಕ್ಷಣವೇ ನವೀನ್ ಮನೆಗೆ ಹೋಗಿ ವಿಚಾರಿಸಿದಾಗ ನವೀನ್ ತಂದೆ ತಾಯಿ ಕೂಡ ನಮಗೂ ಸಹ ಏನು ಗೊತ್ತಿಲ್ಲ ಅಂತ ಹೇಳಿದ್ರು. ಕೊನೆಗೆ ರಂಜಿತಾ ತನ್ನ ಫ್ರೆಂಡ್ ಜೊತೆ ಪರಾರಿಯಾಗಿದ್ದಾಳೆ ಅನ್ನೋದು ನಿತೀಶ್ಗೆ ಕನ್ಫರ್ಮ್ ಆಗಿತ್ತು. ಆಗ ನಿತೀಶ್ ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ದಾಖಲಿಸಿದ್ದ. ಯಾಕಂದ್ರೆ ನಾಳೆ ದಿನ ತನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಡಿಮೆಯಾದ್ರೆ ಪೊಲೀಸರು ತನ್ನನ್ನ ಅನುಮಾನಿಸ್ತಾರೆ ಅಂತ ನಿತೀಶ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ಜಯನಗರ ಪೊಲೀಸರು ಕೇಸ್ನ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಕೊನೆಗೆ ರಂಜಿತಾನ ಸ್ಟೇಷನ್ಗೆ ಕರೆಸಿದಾಗ ಇವಳು ನನಗೆ ಗಂಡ ಬೇಡ, ಮಿಂಡನೇ ಬೇಕು, ಅಂದ್ರೆ ಗಂಡನ ಫ್ರೆಂಡೇ ಬೇಕು ಅಂತ ಪೊಲೀಸರ ಮುಂದೆ ಹೇಳಿದ್ಲು. ಇದರಿಂದ ಪೊಲೀಸರು ಕೂಡ ಸುಮ್ಮನಾಗಿದ್ರು. ಕೊನೆಗೆ ರಂಜಿತಾ ತನ್ನ ಎರಡನೇ ಪ್ರಿಯಕರನ ಜೊತೆ ಹೊರಟು ಹೋಗಿದ್ಲು. ಇತ್ತ ನಿತೀಶ್ ಮಾತ್ರ ಕಣ್ಣೀರು ಹಾಕ್ತಾ ಸ್ಟೇಷನ್ ಹೊರಗೆ ನಿಂತಿದ್ದ. ಇನ್ನು ಒಂದಲ್ಲ ಒಂದು ದಿನ ನವೀನ್ಗೆ ಇವಳು ಸಹ ಬೋರ್ ಹೊಡಿತಿದ್ದಂತೆ ಉಗಿದು ಬಿಡೋದಂತೂ ಗ್ಯಾರಂಟಿ. ಆಗ ಇವಳ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಕಾದು ನೋಡಬೇಕು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.